ಕನ್ನಡ ಸಾಹಿತ್ಯ ಪರಿಷತ್ ರಾಯಭಾಗ ಹಾಗೂ ಪ್ರೇರಣಾ ಸಾಹಿತ್ಯ ಪರಿಷತ್ತು ಬೆಳಗಾವಿ ಅವರ ಆಶ್ರಯದಲ್ಲಿ ಹಾರುಗೇರಿ ಪೊಲೀಸ್ ಠಾಣೆಯ ಆರಕ್ಷಕ ಸಂಗಮೇಶ ನಾಯ್ಕ ಅವರ ಮೌನ ಮಧುರ ಕವನ ಸಂಕಲನ ಬಿಡುಗಡೆ ಸಮಾರಂಭ ಅತಿ ವಿಜೃಂಭಣೆಯಿಂದ ಹಾರುಗೇರಿಯ ಎಸ್ಪಿಎಂ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಜರುಗಿತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಗುರುಸಿದ್ದ ಮಹಾಸ್ವಾಮಿಗಳು ವೀರಕ್ತ ಮಠದ ಹಾಲ್ಯಾಳ ವಹಿಸಿದ್ದರು. ಅಧ್ಯಕ್ಷತೆಯನ್ನ ಎಎನ್ ರಮೇಶ್ ಗುಬ್ಬಿ ಹಾಗೂ ಉದ್ಘಾಟಕರಾಗಿ ಡಾಕ್ಟರ್ ಫ್ರಾನ್ಸಿಸ್ ಝೇವಿಯರ್, ಪುಸ್ತಕ ಲೋಕಾರ್ಪಣೆಯನ್ನ ರಸ ವಿಮರ್ಶಕ ಡಾಕ್ಟರ್ ವಿಎಸ್ ಮಾಡಿ, ಕನ್ನಡ ಸಾಹಿತ್ಯ ಲೋಕದ ಆರಕ್ಷಕ ಸಾಲಿನಲ್ಲಿ ಸಂಗಮೇಶ ಗಟ್ಟಿ ಬೇರಾಗಿ ನೆಲೆಗೊಳ್ಳಲಿ ಎಂದು ಹಾರೈಸಿದರು. ಕೃತಿ ಪರಿಚಯವನ್ನ ರಮೇಶ್ ಕಮತಗಿ ನೆರವೇರಿಸಿದರು. ಇದೇ ಸಮಯದಲ್ಲಿ ಪ್ರೇರಣಾ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭ ಕೂಡ ನಡೆಯಿತು. ಪ್ರೇರಣಾ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರಾಗಿ ಸಂಗಮೇಶ ನಾಯಕ ಆಯ್ಕೆಯಾಗಿದ್ದು ಪದಗ್ರಹಣ ಕಾರ್ಯಕ್ರಮ ಕೂಡ ಜರುಗಿತು. ಕಾರ್ಯಕ್ರಮದಲ್ಲಿ ಸಂಗಮೇಶ ನಾಯಕ ಹಾಗೂ ಇನ್ನೂ ಅನೇಕ ಗಣ್ಯರು ಸಾಹಿತ್ಯದ ಕುರಿತು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದಲ್ಲಿ ಹಾರುಗೇರಿಯ ಸಾಹಿತಿ ಶ್ರೀದ್ರಾಮ ಶೇಗುಣಸಿ ಹಾಗೂ ಟಿಎಸ್ ವಂಟಗೋಡಿ ಮುಂತಾದವರಿಂದ ಮೂಡಿಬಂದ ಗಾನಸುದೆ ಕಾರ್ಯಕ್ರಮ, ಪುಸ್ತಕ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ಚೆಲ್ಲಿದರು. ನಮ್ಮ ನಾಯಕರವರ ಯಾವ ಮೌನ ಮಧುರ ಅಂತಕ್ಕಂಥ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಪ್ರೇರಣಾ ಸಾಹಿತ್ಯ ಪರಿಷತ್ತು ಅಂತಕ್ಕಂಥದ್ದು ವಿಷಯವನ್ನು ಕೂಡ ಕುರಿತು ಹೇಳಿದ್ದಾರೆ ಎಲ್ಲ ಸಾಹಿತಿಗಳು. ಯಾಕಂದರೆ ಹೆಸರು ಹೇಳಿದ್ರೆ ಭಾಳ ಟೈಮ್ ಆಗ್ತದೆ. ಈಗಾಗಲೇ 3 ತಾಸು ನಡ್ಬೋದು. ನಾವು ಒಂದು ದಾತಿಗೆ ಈಗ 3 ಆಗಲಿಕ್ಕೆ ಬಂತು. ಹೊಟ್ಟೆ ಹಸಿವು, ನೀರಡಿಕೆ 1, 2, 3 ತಯಾರಾಗಿದೆ. ಎಷ್ಟು ಅದ್ಭುತವಾದಂತಹ ಕವಿಗಳು. ಇಂಥ ಕವಿತೆಗಳನ್ನು ಕೊಟ್ಟಂತ ಈ ಕವಿಗೆ ಕನ್ನಡ ತಾಯಿ ಆಶೀರ್ವಾದ ಮಾಡಲಿ. ನಾವು ನೀವು ಇವುಗಳಿಗೆ ಬೆಳ್ಳು ತಟ್ಟಿ ಮತ್ತಷ್ಟು ಬೆಳೆಸೋಣ. ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀಧರ್ ಹೊಳಕರ ನೆರವೇರಿಸಿದರು. ಮೌನ ಮಧುರ ಪುಸ್ತಕ ಬಿಡುಗಡೆ ಸಮಾರಂಭ ಯುವ ಸಾಹಿತ್ಯ ಸಮ್ಮೇಳನಕ್ಕೆ ಕಡಿಮೆ ಇರಲಿಲ್ಲ ಅನ್ನೋದು ನೋಡುಗರಿಗೆ ಹೆಮ್ಮೆ ವಿಚಾರ ಅಂದೆನಿಸಿತು. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ರಾಯಭಾಗದ ಅಧ್ಯಕ್ಷ ರವೀಂದ್ರ ಪಾಟೀಲ್, ಗೌರವ ಕಾರ್ಯದರ್ಶಿ ಟಿಎಸ್ ವಂಟಗೋಡಿ, ಸರ್ವ ಸದಸ್ಯರು, ಪುರಸಭೆ ಅಧ್ಯಕ್ಷ ವಸಂತ ಲಾಳಿ, ಉಪಾಧ್ಯಕ್ಷರು ಬಸವರಾಜ್ ಅರಕೇರಿ ಮುಂತಾದ ಮಹನೀಯರು ಉಪಸ್ಥಿತರಿದ್ದರು. ರಮೇಶ್ ಕಾಂಬ್ಳೆ, 9 ಲೈವ್ ನ್ಯೂಸ್, ಚಿಕ್ಕೋಡಿ.